ಪರೀಕ್ಷೆ ಬಂತು. ಪರೀಕ್ಷೆ SSLC ಪರೀಕ್ಷೆ. ಈಗ ಪೋಷಕರಿಗೆ ಸಲಹೆಗಳ ಬಗ್ಗೆ ತಿಳಿದುಕೊಳ್ಳೋಣ. ಪ್ರತಿಯೊಂದು ಮಗು ಕೂಡ ವಿಶಿಷ್ಟ. ಪ್ರತಿ ಮಗುವಿನ ಗುಣವೂ ಬೇರೆ. ಯಾವಾಗಲೂ ಇತರ ಮಕ್ಕಳೊಂದಿಗೆ ನಿಮ್ಮ ಮಕ್ಕಳನ್ನು ಹೋಲಿಸಬೇಡಿ. ನಿಮ್ಮ ಮಗುವಿನ ಭೌತಿಕ ಅವಶ್ಯಕತೆಗಳೇನು, ಅವನ ಅಥವಾ ಅವಳ ಅಗತ್ಯಗಳೇನು, ಆ ಮಗುವಿನ ಮಾನಸಿಕ ಸ್ಥಿತಿಯೇನು ಎಂಬುದನ್ನು ಅರ್ಥ ಮಾಡಿಕೊಳ್ಳಲು ಯತ್ನಿಸಿ. ಮಕ್ಕಳಿಗೆ ಇಷ್ಟವಿಲ್ಲದಾಗ ಅವರನ್ನು ಓದು ಎಂದು ಬಲವಂತ ಮಾಡಬೇಡಿ. ಒಂದು ಗುರಿ ಕೊಟ್ಟು ಅದನ್ನು ಅಂದೇ ಸಾಧಿಸಲು ಹೇಳಿ. ದಿನದ ನಿಶ್ಚಿತ ಸಮಯದಲ್ಲಿ ಓದು ಅಥವಾ ಬರಹ ಮಾಡಲೇಬೇಕಾದುದು ಅತ್ಯಂತ ಅವಶ್ಯ ಎನ್ನುವ ಅಂಶವನ್ನು ನಿಮ್ಮ ಮಕ್ಕಳಿಗೆ ಮನದಟ್ಟು ಮಾಡಿಕೊಡಿ. ಯಾವಾಗಲೂ ಮಕ್ಕಳೊಂದಿಗೆ ಸಕಾರಾತ್ಮಕವಾಗಿ ಮಾತನಾಡಿ. ನಕಾರಾತ್ಮಕವಾಗಿ ಆಡುವ ಮಾತು ದುಷ್ಪರಿಣಾಮ ಬೀರಬಹುದು. ಮಕ್ಕಳ ಓದಿನ ವಿಷಯದಲ್ಲಿ ಸಮಸ್ಯೆಗಳು ಬಂದಾಗ ಮಕ್ಕಳನ್ನು ಜೊತೆಗಿರಿಸಿಕೊಂಡು ಶಿಕ್ಷಕರನ್ನು ವೈಯಕ್ತಿಕವಾಗಿ ನೀವೇ ಭೇಟಿ ಮಾಡಿ. ಮಕ್ಕಳಿಗೆ ನಿಮ್ಮಲ್ಲಿ ಕಲಿಯುವ ಸಾಮರ್ಥ್ಯ ಇದೆ ಎಂಬ ಆತ್ಮವಿಶ್ವಾಸ ತುಂಬಿ. ಪರೀಕ್ಷೆಯ ಸಮಯದಲ್ಲಿ ಹೆಚ್ಚು ಕಾಲ ಮಕ್ಕಳೊಂದಿಗಿರಿ. ಆಗಿಂದಾಗ್ಗೆ ಅವರನ್ನು ಮಾತನಾಡಿಸಿ, ಪ್ರೀತಿಸಿ, ಗೊಣಗಬೇಡಿ. ತಂದೆ ತಾಯಿ ಇಬ್ಬರೂ ಒಂದೇ ರೀತಿಯಾದ ಮಾರ್ಗದರ್ಶನವನ್ನು ಕೊಡಿ. ಪರೀಕ್ಷೆಯಿಂದ ಬರುತ್ತಿದ್ದಂತೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರಗಳನ್ನು ಹೇಳಿಸಲು ಪ್ರಯತ್ನಿಸಬೇಡಿ. ಯಾವುದಾದರೂ ವಿಷಯದಲ್ಲಿ ನಿಮ್ಮ ಮಗ ಅಥವಾ ಮಗಳು ಸರಿಯಾಗಿ ಉತ್ತರಿಸದಿದ್ದಲ್ಲಿ ಮುಂದಿನ ಪರೀಕ್ಷೆಯಲ್ಲಿ ಸರಿಯಾಗಿ ಉತ್ತರಿಸುವುದಕ್ಕೆ ಉತ್ತೇಜಿಸಿ. ನಿಮ್ಮ ಮಗು ನಿಮ್ಮ ಸ್ನೇಹಿತ. ಮಗುವಿನ ಸಾಮರ್ಥ್ಯ ಮತ್ತು ಭಾವನೆಗಳನ್ನು ಅರ್ಥ ಮಾಡಿಕೊಳ್ಳಲು ಪ್ರಯತ್ನಿಸಿ. ಮಕ್ಕಳೊಂದಿಗೆ ವ್ಯಾವಹಾರಿಕತನ ಬೇಡ. ನಿಮ್ಮ ನಿರೀಕ್ಷೆ ಮಗುವಿನ ಸಾಮರ್ಥ್ಯಕ್ಕೆ ಅನುಗುಣವಾಗಿರಲಿ. ಬೇರೆ ಮಕ್ಕಳೊಂದಿಗೆ, ಸಹೋದರ ಸಹೋದರಿಯರೊಂದಿಗೆ ಹೋಲಿಕೆ ಮಾಡುವುದು ಉಚಿತವಲ್ಲ. ಮಕ್ಕಳಲ್ಲಿ ಕೆಲವಾದರೂ ಹವ್ಯಾಸಗಳನ್ನು ಕಲಿಯಲು ಅನುವು ಮಾಡಿಕೊಡಿ. ಮಕ್ಕಳ ಅನಿಸಿಕೆಗಳನ್ನು ಆಲಿಸಿ, ಸ್ಪಂದಿಸಿ. ಮಕ್ಕಳು ವಿಫಲರಾದಾಗ ಟೀಕಿಸದೆ ಅವರಿಗೆ ಧೈರ್ಯ ತುಂಬಿ. ಮುಂದೆ ನಡೆಯಲು ಪ್ರೋತ್ಸಾಹಿಸಿ, ನಿಮ್ಮ ಸಹಾಯಹಸ್ತ ನೀಡಿ. ಮಕ್ಕಳೊಂದಿಗಿನ ಅನುಭವಕ್ಕೆ ಸಕಾರಾತ್ಮಕವಾದ ಮಾರ್ಗದರ್ಶನ, ಸ್ನೇಹಪರತೆ ಎಂದಿಗೂ ಅವರನ್ನು ಆತ್ಮಹತ್ಯಾ ಆಲೋಚನೆಗೆ ತಳ್ಳದು. ವಿದ್ಯಾರ್ಥಿಗಳೇ, ಇವುಗಳ ಬಗ್ಗೆ ಎಚ್ಚರ ವಹಿಸಿ. ಬಳಸುವ ಪೆನ್ನು, ಪೆನ್ಸಿಲ್ಲು, ರಬ್ಬರು ಉತ್ತಮ ಮಟ್ಟದ್ದಾಗಿರಲಿ. ಒಂದಕ್ಕಿಂತ ಹೆಚ್ಚು ಒಂದೇ ರೀತಿಯ ಪೆನ್ನು, ಪೆನ್ಸಿಲ್ಲು ಇಟ್ಟುಕೊಳ್ಳಿ. ನಿಮಗಿಂತ ಧೈರ್ಯ ಕಳೆದುಕೊಂಡಿರುವ ವಿದ್ಯಾರ್ಥಿಗಳಿಂದ ದೂರವಿರಿ. ನಿಮ್ಮಲ್ಲಿ ನೀವೇ ಧೈರ್ಯ ತುಂಬಿಕೊಳ್ಳಿ. ಪರೀಕ್ಷಾ ಕೊಠಡಿಗೆ ತೆರಳುವ ಮುನ್ನ ಹಾಗೂ ತೆರಳಿದ ನಂತರ ಆತ್ಮಸ್ಥೈರ್ಯ ಕಳೆದುಕೊಳ್ಳದಿರಿ. ನಿಮ್ಮ ನೋಂದಣಿ ಸಂಖ್ಯೆಯನ್ನು, ರಿಜಿಸ್ಟರ್ ನಂಬರನ್ನು ಸರಿಯಾದ ಸ್ಥಳದಲ್ಲಿ ಬರೆಯಿರಿ. ಪ್ರಶ್ನೆ ಪತ್ರಿಕೆ ಕೈಗೆ ಸಿಕ್ಕೊಡನೆ ಉತ್ತರಿಸಬೇಡಿ. ಎಲ್ಲ ಪ್ರಶ್ನೆಗಳನ್ನು ಒಮ್ಮೆ ಸಂಪೂರ್ಣವಾಗಿ ಓದಿ. ಉತ್ತರಿಸಲು ಆತುರ ಪಡಬೇಡಿ. ಅಕ್ಷರಗಳು, ಚಿತ್ರಗಳು ಸುಂದರವಾಗಿರುವಂತೆ ಚಿತ್ತು ಮಾಡದೆ ಅಚ್ಚುಕಟ್ಟಾಗಿ ಬರೆಯಿರಿ. ಕಾಗುಣಿತ ಹಾಗೂ ಸ್ಪೆಲ್ಲಿಂಗ್ಗಳ ಬಗ್ಗೆ ಅತಿ ಹೆಚ್ಚಿನ ಗಮನವಿರಲಿ. ಸಾಲುಗಳು ನೇರವಾಗಿ ಸಮಾನಾಂತರವಾಗಿರುವಂತೆ ಬರೆಯಿರಿ. ವಾಕ್ಯಗಳು ಸಂಪೂರ್ಣವಾಗಿದ್ದು ವ್ಯಾಕರಣಬದ್ಧವಾಗಿರಲಿ. ಯಾವ ಪ್ರಶ್ನೆಗೆ ನಿಖರವಾದ ಉತ್ತರ ಗೊತ್ತಿರುತ್ತದೆಯೋ ಅದೇ ಪ್ರಶ್ನೆಯನ್ನು ಮೊದಲು ಉತ್ತರಿಸಿ. ಯಾವುದಾದರೂ ಪ್ರಶ್ನೆಗೆ ಉತ್ತರ ಗೊತ್ತಾಗದಿದ್ದಲ್ಲಿ ಸಮಯವನ್ನು ವ್ಯರ್ಥ ಮಾಡದೆ ಆ ಪ್ರಶ್ನೆಯನ್ನು ಬಿಟ್ಟು ಮುಂದಿನ ಪ್ರಶ್ನೆಗೆ ಉತ್ತರಿಸಿ. ಬಿಟ್ಟ ಪ್ರಶ್ನೆಯನ್ನು ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿದ ಮೇಲೆ ಉತ್ತರಿಸಿ. ಅಥವಾ ಯಾವಾಗ ನಿಮಗೆ ಉತ್ತರ ನೆನಪು ಬರುವುದೋ ಆಗ ಉತ್ತರಿಸಿ. ಪ್ರಶ್ನೆಗಳಿಗೆ ಉತ್ತರಿಸುವಾಗ ಅಕ್ಕಪಕ್ಕದವರು ಉತ್ತರಿಸುವುದನ್ನು ನೋಡಬೇಡಿ. ಯಾವ ಪ್ರಶ್ನೆಯನ್ನು ಉತ್ತರಿಸದೆ ಬಿಟ್ಟು ಬರಬೇಡಿ. ಎಲ್ಲ ಪ್ರಶ್ನೆಗಳನ್ನು ಉತ್ತರಿಸಿ. ಪರೀಕ್ಷೆ ಮುಗಿಯುವುದಕ್ಕಿಂತ 5 ನಿಮಿಷ ಮುಂಚಿತವಾಗಿ ಎಲ್ಲ ಉತ್ತರಗಳನ್ನು ಬರೆಯುವ ಅಭ್ಯಾಸ ಬೆಳೆಸಿಕೊಳ್ಳಿ. ನೀವು ಬರೆದಿರುವ ಉತ್ತರಗಳನ್ನು ಪುನಃ ಪರಿಶೀಲಿಸಿ. ಉತ್ತರ ಪತ್ರಿಕೆಗಳನ್ನು ಸರಿಯಾದ ಕ್ರಮದಲ್ಲಿ ಜೋಡಿಸಿ ಬಲವಾಗಿ ಕಟ್ಟಿ. ಒಂದು ಪತ್ರಿಕೆಯಲ್ಲಿ ಉತ್ತರಿಸಿದ ಮೇಲೆ ಅದರ ಚಿಂತೆಯನ್ನು ಬಿಟ್ಟು ಮುಂದಿನದನ್ನು ಅಭ್ಯಾಸ ಮಾಡಿ. ಈಗ ಪೋಷಕರ ಜವಾಬ್ದಾರಿಗಳ ಬಗ್ಗೆ ತಿಳಿದುಕೊಳ್ಳೋಣ. ಮಕ್ಕಳನ್ನು ಏಕಾಂಗಿಯಾಗಿರಲು, ಅಂದರೆ ಒಂಟಿತನದ ಭಾವನೆ ಬೆಳೆಯಲು ಬಿಡಬೇಡಿ. ಹೆಚ್ಚಿನ ಸಮಯ ಟಿವಿ ಹಾಗೂ ಇಂಟರ್ನೆಟ್ಗಳ ಮುಂದೆ ಕಳೆಯಲು ಬಿಡುವುದು ಬೇಡ. ಆಫೀಸಿನ ಒತ್ತಡ, ಕೋಪಗಳನ್ನು ಮಕ್ಕಳ ಮೇಲೆ ಹೇರಬೇಡಿ. ಮಕ್ಕಳ ಪ್ರಶ್ನೆಗಳಿಗೆ ತಾಳ್ಮೆಯಿಂದ ಉತ್ತರಿಸಿ.
ಮಕ್ಕಳಲ್ಲಿ ಆದಷ್ಟು ಮಟ್ಟಿಗೆ ಆತ್ಮವಿಶ್ವಾಸ ಮೂಡಿಸಲು ಪ್ರಯತ್ನ ಪಡಿ. ಹೊರಗಿನ ಆಹಾರ, ಅದರಲ್ಲೂ ಬೇಕರಿ ಪದಾರ್ಥಗಳನ್ನು ಹೆಚ್ಚಿನ ಪ್ರಮಾಣದಲ್ಲಿ ಪ್ರಿಸರ್ವೇಟಿವ್ ಬಳಸಿರುವ ತಿನಿಸುಗಳನ್ನು ಮಕ್ಕಳಿಗೆ ನಿತ್ಯ ನೀಡಬೇಡಿ. ಕುಟುಂಬದ ಇತರ ಸದಸ್ಯರೊಂದಿಗೆ ಮಕ್ಕಳನ್ನು ಮುಕ್ತವಾಗಿ ಬೆರೆಯಲು ಬಿಡಿ. ಸೂಕ್ಷ್ಮ ಮಾತುಗಳಲ್ಲಿ ಮತ್ತು ಒಳ್ಳೆಯ ರೀತಿಯಿಂದಲೇ ಮಕ್ಕಳಲ್ಲಿ ಉದಾರದಾಯಿತ್ವ ಬೆಳೆಸಿಕೊಳ್ಳುವುದನ್ನು ರೂಢಿಸಿ. ಮಕ್ಕಳು ಯಾರ ಜೊತೆ ಬೆರೆಯುತ್ತಾರೆ, ಏನು ನೋಡುತ್ತಾರೆ, ಟಿವಿ, ಕಂಪ್ಯೂಟರ್ನಲ್ಲಿ ಎಂಬುದನ್ನು ಸೂಕ್ಷ್ಮವಾಗಿ ಗಮನಿಸಿ. ಪ್ರಿಯ ವಿದ್ಯಾರ್ಥಿಗಳೇ, ಪರೀಕ್ಷೆಗಳು ಹತ್ತಿರವಾಗುತ್ತಿವೆ. ಇವು ಏನೋ ಮಹಾ ದೊಡ್ಡ ಪರೀಕ್ಷೆಗಳು. ಇವುಗಳಲ್ಲಿ ಸಿಕ್ಕಾಪಟ್ಟೆ ಅಂಕಗಳನ್ನು ತೆಗೆಯಲೇಬೇಕು. ಇಲ್ಲದಿದ್ದರೆ ಮರ್ಯಾದೆಗೆ ಕಮ್ಮಿ ಅಂತಲೋ ಗೌರವಕ್ಕೆ ಕುಂದು ಅಂತಲೋ ಭಾವಿಸುವುದು ಬೇಡ. ಪರೀಕ್ಷೆ ನಾವು ವರ್ಷದಲ್ಲಿ ಓದಿದ್ದನ್ನು ನೆನಪು ಮಾಡಿಕೊಂಡು ಒಂದು ನಿಗದಿತ ಸಮಯದಲ್ಲಿ ಮತ್ತೆ ಬರೆಯುವ ಒಂದು ಪ್ರಕ್ರಿಯೆ. ಇದರಲ್ಲಿ ಮುಖ್ಯವಾಗಿ ಗಮನಿಸಬೇಕಾದುದು ಹೊಸ ಜಾಗದಲ್ಲಿ ಬರೆಯುವುದು, ಆತ್ಮವಿಶ್ವಾಸದಿಂದ ಇರುವುದು, ವಿಷಯವನ್ನು ನೆನಪಿಸಿಕೊಳ್ಳುವುದು, ಹೆದರದೆ ನಿರಾಳವಾಗಿರುವುದು, ಬೇಗ ಅಥವಾ ವೇಗವಾಗಿ ಬರೆಯುವುದನ್ನು ಸ್ಪಷ್ಟವಾಗಿ ಗೊಂದಲವಿಲ್ಲದಂತೆ ಬರೆಯುವುದು. ಇಷ್ಟೇ. ನಿಮಗೆ ಎಕ್ಸಾಮ್ ಬರೆಯಲು ಹೆದರಿಕೆ ಇರುವುದಿಲ್ಲ. ಏಕೆಂದರೆ ನಿಮಗೆ ನಿಮ್ಮ ಮೇಲೆ, ನಿಮ್ಮ ಶ್ರಮದ ಮೇಲೆ, ಪ್ರಯತ್ನದ ಮೇಲೆ ಅಖಂಡವಾದ ನಂಬಿಕೆ ಇದೆ. ಜೊತೆಗೆ ದೇವರ ಮೇಲೆಯೂ ನಂಬಿಕೆ ಇದೆ. ನಿಮ್ಮ ಪ್ರಯತ್ನಕ್ಕೆ ತಕ್ಕ ಪ್ರತಿಫಲವನ್ನು ದೇವರು ಕೊಡುತ್ತಾನೆ ಎಂಬ ಅಚಲ ವಿಶ್ವಾಸ ನಿಮ್ಮಲ್ಲಿದೆ. ನೀವು ಈಗಾಗಲೇ ಬೇಕಾದಷ್ಟು ಪರೀಕ್ಷೆ ಬರೆದಿರುವಿರಿ. ಇದು ಅದೇ ತರಹದ ಒಂದು ಪರೀಕ್ಷೆ ಅಷ್ಟೇ. ಹಲವು ಪರೀಕ್ಷೆಗಳಲ್ಲಿ ಅಥವಾ ಟೆಸ್ಟ್ಗಳಲ್ಲಿ, ಸ್ಪರ್ಧೆಗಳಲ್ಲಿ ಭಾಗವಹಿಸಿ ಬರೆದ ಅಭ್ಯಾಸ ನಿಮಗಿದೆ. ನಿಮಗೆ ಎಕ್ಸಾಮ್ ಹೇಗೆ ಎದುರಿಸಬೇಕು ಎಂಬುದು ಗೊತ್ತಿದೆ. ಎಕ್ಸಾಮ್ ಮಾಡೆಲ್ ಪೇಪರ್ ಹೇಗಿರುತ್ತೆ ಎಂದು ನಿಮಗೆ ಗೊತ್ತಿರುತ್ತದೆ. ಪ್ರಾಮಾಣಿಕವಾಗಿ ಬರೆಯುತ್ತೇನೆ ಅನ್ನೋ ಸಂಕಲ್ಪ, ಆತ್ಮವಿಶ್ವಾಸ ನಿಮ್ಮಲ್ಲಿದೆ. ಅಕಸ್ಮಾತ್ ನೀವು ಒಂದೆರಡು ಪ್ರಶ್ನೆಗೆ ಉತ್ತರಿಸದೇ ಹೋದರೆ ಅಪ್ಪ ಅಮ್ಮ ಯಾರೂ ಅದರ ಬಗ್ಗೆ ಆಕ್ಷೇಪಿಸುವುದಿಲ್ಲ ಎಂದು ನಿಮಗೆ ಚೆನ್ನಾಗಿ ಗೊತ್ತಿದೆ. ನಿಮಗೆ ಅದ್ಭುತ ನೆನಪಿನ ಶಕ್ತಿ ಇದೆ ಎಂಬುದನ್ನು ಮರೆಯಬೇಡಿ. ನಿಮ್ಮ ನೆನಪಿನ ಶಕ್ತಿ ಖಂಡಿತ ಕೈಕೊಡುವುದಿಲ್ಲ. ಇದು ವಿದ್ಯಾರ್ಥಿಗಳ ಆತ್ಮವಿಶ್ವಾಸ ಹೆಚ್ಚಿಸುತ್ತದೆ. ಯಾರೋ ಬೇರೆಯವರು ಬೇಗ ಬರೆಯುತ್ತಾರೆ, ಹೆಚ್ಚು ಓದಿದ್ದಾರೆ, ಹೆಚ್ಚು ಅಡಿಷನಲ್ ಶೀಟ್ ತೆಗೆದುಕೊಳ್ಳುತ್ತಾರೆ ಎಂಬ ಯಾವ ಅಳುಕೂ ನಿಮಗೆ ಬೇಡ. ಅವರ ಬಗ್ಗೆ ನೀವು ಪರೀಕ್ಷಾ ಕೋಣೆಯಲ್ಲಿ ಯೋಚಿಸುವುದೇ ಇಲ್ಲ. ಇನ್ನು ಅಂಕಗಳ ವಿಚಾರಕ್ಕೆ ಬರೋಣ. ಅಂಕ ಹೆಚ್ಚು ಪಡೆದವರು ಮಾತ್ರ ಬುದ್ಧಿವಂತರು, ಮಹಾಮೇಧಾವಿಗಳು, ಪ್ರತಿಭಾವಂತರು ಎಂದು ಹೇಳಲಾಗುವುದಿಲ್ಲ. ಹಾಗೆ ಕಡಿಮೆ ಅಂಕ ಪಡೆದವರು ದಡ್ಡರೂ ಅಲ್ಲ. ಪರೀಕ್ಷಾ ಪ್ರಕ್ರಿಯೆಯ ಸಿದ್ಧತೆಯಲ್ಲಿ ಹೆಚ್ಚು ಕೌಶಲ ತೋರಿದವರು, ಹೆಚ್ಚು ಮಾರ್ಗದರ್ಶನ, ತರಬೇತಿ ಪಡೆದವರು ಹೆಚ್ಚು ಅಂಕ ಪಡೆಯುತ್ತಾರೆ. ಯಾರಿಗೆ ಪ್ರಶ್ನೆ ಪತ್ರಿಕೆಯ ಮಾದರಿ ಚೆನ್ನಾಗಿ ಗೊತ್ತಿರುತ್ತದೋ ಅವರಿಗೂ ಹೆಚ್ಚು ಅಂಕ ಸಿಗುತ್ತದೆ. ಕೆಲವೊಮ್ಮೆ ಅದೃಷ್ಟದ ನೆರವು ಬೇಕಾಗುತ್ತದೆ. ಅದು ನಿಮಗೆ ಇದ್ದೇ ಇರುತ್ತದೆ. ನೀವು ಕೂಡ 10 ಮಾದರಿ ಪ್ರಶ್ನೆ ಪತ್ರಿಕೆಗಳನ್ನು ಬಿಡಿಸಿರುವಿರಿ. ಆದರೂ ಈಗ ಈ ಅಂತಿಮ ಪರೀಕ್ಷೆಯಲ್ಲಿ 90% ಮೇಲೆ ಅಂಕಗಳನ್ನು ಪಡೆಯಬೇಕು ಅನ್ನೋ ಒತ್ತಡ ನಿಮ್ಮ ಮೇಲಿರುತ್ತದೆ. ಇದೇ ಆತಂಕಕ್ಕೆ ಕಾರಣ. ನೆನಪಿಡಿ, ಇಂತಹ ಒತ್ತಡವನ್ನು ಯಾರೂ ನಿಮ್ಮ ಮೇಲೆ ಹಾಕಬಾರದು. ಹಾಕಿದರೂ ನೀವು ತಲೆಕೆಡಿಸಿಕೊಳ್ಳಬಾರದು. ಅದು ನಿಮ್ಮೊಳಗಿನ ಅದಮ್ಯ ಆಸೆ, ಹಂಬಲ, ಮಹದಾಕಾಂಕ್ಷೆಯೇ ಹೊರತು ಯಾರ ಬಲವಂತದ ಮಾಘಸ್ನಾನವಲ್ಲ ಎಂಬುದು ನೆನಪಿರಲಿ. ನಿಮ್ಮದೇ ಗುರಿ, ನಿಮ್ಮದೇ ಆಸೆಯಾದ್ದರಿಂದ ಅದನ್ನು ಒತ್ತಡ ಎಂದುಕೊಳ್ಳಬೇಡಿ. ಪ್ರೀತಿಯಿಂದ ಪರೀಕ್ಷೆಯನ್ನು ಒಂದು ಅನುಭವ ಎಂಬಂತೆ ಸ್ವೀಕರಿಸಿ. ನೀವು ಖಂಡಿತ ಗೆಲ್ಲುತ್ತೀರಿ. ನಿಮಗೆ ಉತ್ತಮ ಅಂಕಗಳು ಯಾಕೆ ಬೇಕು ಎಂಬುದರ ಬಗ್ಗೆ ತಿಳಿದುಕೊಳ್ಳೋಣ. ಅಪ್ಪ ಅಮ್ಮನನ್ನು ಮೆಚ್ಚಿಸಲಿಕ್ಕೆ ಖಂಡಿತ ಅಲ್ಲ, ಅಥವಾ ಅವರು ಬೈತಾರೆ ಅನ್ನೋ ಕಾರಣಕ್ಕೆ ಅಂಕಗಳನ್ನು ಪಡೆಯಬೇಕಿಲ್ಲ. ನಿಮ್ಮ ಸಾಮರ್ಥ್ಯವನ್ನು ನೀವು ಸಾಬೀತುಪಡಿಸಲು ನಿಮಗೆ ಉತ್ತಮ ಅಂಕಗಳು ಬೇಕು. ಮುಂದಿನ ಓದಿಗೆ ಆತ್ಮವಿಶ್ವಾಸ ಹೆಚ್ಚಿಸಿಕೊಳ್ಳಲು ನಿಮಗೆ ಉತ್ತಮ ಅಂಕಗಳು ಬೇಕು. ಉತ್ತಮ ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಅಥವಾ ನಿಮ್ಮ ಇಷ್ಟದ ವಿಷಯಗಳನ್ನು ಅಭ್ಯಾಸಿಸಲು ಈ ಅಂಕಗಳು ಮಾನದಂಡ ಆಗಬಹುದು. ಎಲ್ಲಕ್ಕಿಂತ ಹೆಚ್ಚಾಗಿ ಗ್ರಾಮೀಣ ಪ್ರದೇಶದಲ್ಲಿ ಸೀಮಿತ ಸೌಲಭ್ಯಗಳ ನಡುವೆಯೂ ದೊಡ್ಡ ಸಾಧನೆ ಮಾಡಿದ ಅನುಕರಣೀಯ ಮಾದರಿ ಆಗಲಿಕ್ಕೆ, ಬೇರೆ ಮಕ್ಕಳಿಗೆ ಸ್ಫೂರ್ತಿ, ಪ್ರೋತ್ಸಾಹ ತುಂಬಲಿಕ್ಕೆ ನಿಮಗೆ ಹೆಚ್ಚಿನ ಅಂಕಗಳು ಬೇಕಾಗಬಹುದು.
ನಿಮ್ಮ ಸಹೋದರ ಅಥವಾ ಸಹೋದರಿಯರಿಗೆ ಅಥವಾ ಸ್ನೇಹಿತರಿಗೆ ಮಾದರಿಯಾಗಲಿಕ್ಕೆ ಅಂಕಗಳು ಬೇಕಾಗಬಹುದು. ಸಮಸ್ಯೆಯಲ್ಲಿರುವ ಮಕ್ಕಳಿಗೆ ಅಕಸ್ಮಾತ್ ಅವಕಾಶ ಸಿಕ್ಕರೆ ಮಾರ್ಗದರ್ಶನ ಮಾಡಲು, ಅವರು ನಿಮ್ಮನ್ನು ಮಾರ್ಗದರ್ಶಿ ಎಂದು ಸ್ವೀಕರಿಸಲು ನಿಮಗೆ ಒಳ್ಳೆಯ ಅಂಕಗಳು ಬೇಕು. ಎಲ್ಲಕ್ಕಿಂತ ಹೆಚ್ಚಾಗಿ ನಿಮ್ಮ ಕೆರಿಯರ್, ಶಾಲಾ ದಿನಗಳು, ನಿಮ್ಮ ಪ್ರಯತ್ನ ಎಲ್ಲವೂ ಸಿಹಿ ನೆನಪಾಗಿ ಉಳಿಯಲು ಒಂದಿಷ್ಟು ಉತ್ತಮ ಅಂಕಗಳು ಬೇಕು. ಎಲ್ಲ ಮಕ್ಕಳಿಗೂ ಅವರ ಪೋಷಕರಿಗೆ, ಶಿಕ್ಷಕರಿಗೆ ಉತ್ತಮ ಅಂಕಗಳೇನೋ ಬರಬೇಕು ಎಂದು ಆಸೆ ಇರುತ್ತದೆ. ಬೋಧನೆಯಲ್ಲಿ ಗುಣಮಟ್ಟದ ಕೊರತೆ, ಪರೀಕ್ಷಾ ಸಿದ್ಧತೆ ಕೊರತೆ, ಅನಾರೋಗ್ಯ, ಕೌಟುಂಬಿಕ ಸಮಸ್ಯೆಗಳು, ಪರೀಕ್ಷಾ ಕೋಣೆಯಲ್ಲಿನ ಗೊಂದಲ, ಭಯ, ಹೀಗೆ ಯಾವುದೋ ಕಾರಣಕ್ಕೆ ಕಡಿಮೆ ಅಂಕಗಳು ಬರಬಹುದು. ಅಕಸ್ಮಾತ್ ನಿರೀಕ್ಷೆಗಿಂತ ಒಂದಿಷ್ಟು ಕಡಿಮೆ ಅಂಕಗಳು ಬಂದರೆ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿದುಕೊಳ್ಳೋಣ. ಕಡಿಮೆ ಅಂಕ ಸೋಲಲ್ಲ. ನಿಮ್ಮ ಮನೆಯವರು, ಶಿಕ್ಷಕರು ಯಾರೂ ನಿಮ್ಮನ್ನು ಖಂಡಿತ ದೂಷಿಸುವುದಿಲ್ಲ. ನೀವು ಗರಿಷ್ಠ ಹಾಗೂ ಪ್ರಾಮಾಣಿಕ ಪ್ರಯತ್ನ ಮಾಡಿರುವುದು ಎಲ್ಲರಿಗೂ ಗೊತ್ತಿರುವುದರಿಂದ ನಿಮ್ಮ ಗಳಿಕೆಯ ಬಗ್ಗೆ ಗೌರವ, ಸಂತೋಷ, ಸಂತೃಪ್ತಿ ಖಂಡಿತ ಇರುತ್ತದೆ. ನಿಮ್ಮ ಪೋಷಕರು ನಿಮ್ಮ ಸಾಧನೆ ಬಗ್ಗೆ ಎಲ್ಲರಲ್ಲೂ ಹೆಮ್ಮೆಯಿಂದ ಹೇಳಿಕೊಳ್ಳುತ್ತಾರೆ. ಅದಕ್ಕಾಗಿ ಕೊರಗುವ ಅಗತ್ಯವಿಲ್ಲ. ಅದರಿಂದ ಯಾವ ಅನರ್ಥವೂ ಆಗುವುದಿಲ್ಲ. ತಲೆ ಮೇಲೆ ಆಕಾಶ ಬಿದ್ದ ಹಾಗೆ ಒದ್ದಾಡುವ ಅಗತ್ಯವಿಲ್ಲ. ಹತಾಶರಾಗುವ ಅಗತ್ಯವಿಲ್ಲ. ಅವಶ್ಯಕತೆ ಇದೆ ಎನಿಸಿದರೆ ಮರು ಎಣಿಕೆ ಅಥವಾ ಮರು ಮೌಲ್ಯಮಾಪನಕ್ಕೆ ಹಾಕಬಹುದು. ಎಲ್ಲ ಪ್ರಯತ್ನಗಳ ನಂತರವೂ ಅದೇ ಅಂಕಗಳು ಉಳಿದರೆ ನಾನು ಪ್ರಾಮಾಣಿಕ ಪ್ರಯತ್ನ ಮಾಡಿದ್ದೇನೆ, ನಾನು ಬರೀ ಪುಸ್ತಕದ ಹುಳುವಾಗಿ ಕೂತವನಲ್ಲ, ಎಲ್ಲ ಸಾಂಸ್ಕೃತಿಕ ಕ್ರೀಡಾ ಚಟುವಟಿಕೆಗಳಲ್ಲಿ ಭಾಗಿಯಾಗಿದ್ದೆ, ಹಾಗಾಗಿ ಈ ಫಲಿತಾಂಶ ನನಗೆ ತೃಪ್ತಿಕರವೇ ಎಂದು ಸಮಾಧಾನ ಪಟ್ಟಿಕೊಳ್ಳುವುದು. ಕಡಿಮೆ ಅಂಕ ಬಂದರೆ ಕಡಿಮೆ ಸಾಮರ್ಥ್ಯ ಎಂದೇನಲ್ಲ. ಅದೊಂದು ಪ್ರಯತ್ನದಲ್ಲಿ ಸ್ವಲ್ಪ ಹಿನ್ನಡೆ ಅಷ್ಟೆ. ಬೇರೆ ವಿದ್ಯಾರ್ಥಿಗಳ ಅಂಕ ಗಳಿಕೆಯೊಂದಿಗೆ ಹೋಲಿಸುವ ಅಗತ್ಯವಿಲ್ಲ. ಯಾವುದೇ ಇಬ್ಬರು ವಿದ್ಯಾರ್ಥಿಗಳು ಒಂದೇ ಪಡಿಯಚ್ಚಲ್ಲ. ನಿಮ್ಮ ಪ್ರತಿಭೆ, ಸಾಧನೆಯ ಕ್ಷೇತ್ರ ಬೇರೆಯೇ ಇರಬಹುದು. ಅದನ್ನು ಅಂಕಗಳಲ್ಲಿ ಅಳೆಯಲಾಗದಿರಬಹುದಷ್ಟೇ. ತಪ್ಪುಗಳನ್ನು ತಿದ್ದುಕೊಂಡು ಮುಂದಿನ ಪರೀಕ್ಷೆಯಲ್ಲಿ ಇನ್ನೂ ಹೆಚ್ಚು ಅಂಕ ಗಳಿಸುತ್ತೇನೆಂದು ಸಂಕಲ್ಪ ಮಾಡಲು ಸಕಾಲ. ಕಡಿಮೆ ಅಂಕ ಯಾವ ವಿಷಯದಲ್ಲಿ ಯಾವ ಕಾರಣಕ್ಕೆ ಬಂದಿದೆ ಎಂದು ಪೋಷಕರ ಅಥವಾ ಶಿಕ್ಷಕರ ಜೊತೆ ಚರ್ಚಿಸಿ ಮನಸ್ಸನ್ನು ಹಗುರವಾಗಿಸಿಕೊಳ್ಳುವುದು. ಇದರಿಂದ ಮುಂದಿನ ಗುರಿ ನಿರ್ಧರಿಸುವುದು ಅನುಕೂಲ. ಯಾರೊಂದಿಗೂ ಅಂಕಗಳನ್ನು ಮುಚ್ಚಿಡಲು ಪ್ರಯತ್ನಿಸದೆ ಇದ್ದದ್ದನ್ನು ಇದ್ದ ಹಾಗೆ ಹೇಳುವುದು. ಇದರಿಂದ ಅನಾವಶ್ಯಕ ಸುಳ್ಳುಗಳು, ಗೊಂದಲ, ಕೀಳರಿಮೆ ತಪ್ಪುತ್ತವೆ. ಎಲ್ಲಕ್ಕಿಂತ ಮುಖ್ಯವಾಗಿ ನನ್ನ ಇತಿಮಿತಿಯಲ್ಲಿ ನಾನು ಶ್ರೇಷ್ಠ ಸಾಧನೆ ಮಾಡಿದ್ದೇನೆ ಎಂದು ನಿಮಗೆ ನೀವೇ ಹೆಮ್ಮೆ ಪಡಿ. ಆದರೆ ಯಾವುದೇ ಕಾರಣಕ್ಕೂ ಅಂಕ ಕಡಿಮೆ ಬಂದರೆ ಅದು ನಿಮ್ಮ ಸೋಲು ಅಂದುಕೊಳ್ಳಬೇಡಿ. ಅದು ಸೋಲಾದರೆ ಅದಕ್ಕೆ ಕೊಡುವ ಕಾರಣಗಳೆಲ್ಲ ನೆಪವಾಗುತ್ತವೆ. ಕಡೆಯಲ್ಲಿ ಒಂದು ಮಾತು, SSLC ಪರೀಕ್ಷೆಯನ್ನು ಎದುರಿಸುವುದು, ಜಯಶೀಲರಾಗುವುದು ಒಂದು ದೊಡ್ಡ ಸಾಹಸವೇನಲ್ಲ. ತಾಳ್ಮೆಯಿಂದ ಸರಿಯಾಗಿ ವ್ಯವಸ್ಥೆ ಮಾಡಿಕೊಂಡು ತಯಾರಾದಲ್ಲಿ ಖಂಡಿತ ಜಯಶೀಲರಾಗುವಿರಿ. ಇನ್ನು ಪರೀಕ್ಷೆಗೆ ಉಳಿದಿರುವ ದಿನಗಳಲ್ಲಿ ತಪಸ್ವಿಗಳಾಗಿ ಕುಳಿತು ಶ್ರಮವಹಿಸಿ ಎಲ್ಲ ವಿಷಯಗಳನ್ನು ಚೆನ್ನಾಗಿ ಅಭ್ಯಾಸ ಮಾಡಿ. ಇನ್ನು ಧೈರ್ಯವಾಗಿ, ಖುಷಿಯಾಗಿ, ಸಂಭ್ರಮದಿಂದ ಪರೀಕ್ಷೆಯ ಹಬ್ಬಕ್ಕೆ ಸಿದ್ಧರಾಗಿ. ನಾವೆಲ್ಲರೂ ಹೆಮ್ಮೆ ಪಡುವಂತಹ ಫಲಿತಾಂಶ ನಿಮ್ಮದಾಗಲಿ. ನಿಮ್ಮ ಶೈಕ್ಷಣಿಕ ಭವಿಷ್ಯ ಉಜ್ವಲವಾಗಲಿ. ನಿಮ್ಮ ಪ್ರಯತ್ನಕ್ಕೆ ಶುಭವಾಗಲಿ ಎಂದು ಈ ಮೂಲಕ ಸಮಸ್ತ SSLC ವಿದ್ಯಾರ್ಥಿನಿಯರುಗಳಿಗೆ, ಸಮಸ್ತ ವಿದ್ಯಾರ್ಥಿ ವೃಂದಕ್ಕೆ, ಎಲ್ಲ ಶಿಕ್ಷಕ ವೃಂದದವರ ಪರವಾಗಿ ತುಂಬು ಹೃದಯದಿಂದ ಶುಭ ಹಾರೈಸುತ್ತಿದ್ದೇನೆ. ಆಲ್ ದಿ ಬೆಸ್ಟ್. ವೀಕ್ಷಿಸಿದ್ದಕ್ಕೆ ಧನ್ಯವಾದಗಳು.